ಓಂ ಹ್ರೀಂ ಶ್ರೀ ಗುರುಭ್ಯೋ ನಮಃ. ವೀಕ್ಷಕರೇ ನಮಸ್ಕಾರ. ಎಲ್ಲರಿಗೂ ಹೊಸ ವರ್ಷದ ನೂತನ ಪರಾಭವ ನಾಮ ಸಂವತ್ಸರದ ಹಾರ್ದಿಕ ಶುಭಾಶಯಗಳು. ಗ್ರಾಚಾರ ಪರಿಹಾರ ಚಾನೆಲ್ನ ಈ ಒಂದು ವಿಶೇಷ ಕಾರ್ಯಕ್ರಮಕ್ಕೆ ಎಲ್ಲರಿಗೂ ಸ್ವಾಗತ ಸುಸ್ವಾಗತ. ನಾನು ಆಶಾ ಅಂಕಿತ ಕಶ್ಯಪ್. ಪರಾಭವ ನಾಮ ಸಂವತ್ಸರದ ಶುಭಾಶಯಗಳೊಂದಿಗೆ ಇವತ್ತು ನಾವೇನು ತಿಳ್ಕೊಳ್ಳೋಣ ಅಂತಂದರೆ, ಯುಗಾದಿಯ ಒಂದು ಮಹತ್ವ, ಹಾಗೆಯೇ ನಮ್ಮ ಪಂಚಾಂಗದ ಪ್ರಕಾರ ಹೇಗೆಲ್ಲ ಈ ವರ್ಷ ದ್ವಾದಶ ರಾಶಿಯವರಿಗೆ ಆದಾಯ ಮತ್ತು ವ್ಯಯ ಹೇಗಿದೆ, ಮತ್ತು ಯಾವ ಗ್ರಹರು ರಾಜ, ಯಾವ ಗ್ರಹರು ಮಂತ್ರಿ, ಯಾವ ಗ್ರಹರು ಯಾವುದಕ್ಕೆ ಅಧಿಪತಿ, ಇದೆಲ್ಲವನ್ನು ಕೂಡ ನಾವು ತಿಳ್ಕೊಳ್ತಾ ಹೋಗೋಣ. ಹಾಗೆಯೇ ಈ ಒಂದು ಪ್ರತಿ ವರ್ಷ ನಮಗೆಲ್ಲ ಗೊತ್ತಿರೋ ಹಾಗೆ ಶುಕ್ಲ ಪಕ್ಷ ಪ್ರತಿಪದೆಯನ್ನು ನಾವು ಚೈತ್ರ ಮಾಸದ ಶುಕ್ಲ ಪಕ್ಷದ ಪ್ರತಿಪದೆಯನ್ನು ನಾವು ಯುಗಾದಿಯನ್ನಾಗಿ ಆಚರಿಸ್ತೀವಿ. ಯುಗಾದಿ ಅಂದರೆ ಹೆಸರೇ ಹೇಳೋ ಹಾಗೆ ಯುಗದ ಆದಿ, ಅಂದರೆ ಬ್ರಹ್ಮನು ತನ್ನ ಸೃಷ್ಟಿ ಕಾರ್ಯವನ್ನು ಮೊದಲಿಗೆ ಆರಂಭಿಸಿದ ದಿನ ಅಂತ ನಮಗೆಲ್ಲರಿಗೂ ಗೊತ್ತೇ ಇದೆ ಅಲ್ವಾ. ಇನ್ನು ಈ ಪಾಡ್ಯ ಅಥವಾ ಪ್ರತಿಪದೆ ಈ ವರ್ಷ ಅಂದರೆ ಮಾರ್ಚ್ 19ರಂದು ಏನಾಗುತ್ತೆ ಅಂದರೆ ಗುರುವಾರ ಪ್ರತಿಪದೆ ಆರಂಭ ಆಗೋದು ಬೆಳಗ್ಗೆ 6:54. ಹಾಗೆಯೇ ಮುಕ್ತಾಯವಾಗ್ತಕ್ಕಂಥದ್ದು 20ನೇ ತಾರೀಕು ಅಂದರೆ ಶುಕ್ರವಾರ 20ನೇ ತಾರೀಕು ಬೆಳಗಿನ ಜಾವ 4:52. ಹೀಗಾಗಿ ನಾವು 19ನೇ ತಾರೀಕಿನೇ ಪ್ರತಿಪದೆಯನ್ನು ಆಚರಣೆ ಮಾಡ್ತೀವಿ. ಹಾಗಾದರೆ ನಾವು ಮೊದಲಿಗೆ ಹಬ್ಬದಲ್ಲಿ ನಮಗೆಲ್ಲ ಗೊತ್ತಿರೋ ಹಾಗೆ ಅಭ್ಯಂಜನ ಅಂತಕ್ಕಂಥದ್ದು, ಅಭ್ಯಂಗ ಸ್ನಾನ ಅಂತಕ್ಕಂಥದ್ದಕ್ಕೆ ಬಹಳ ಮಹತ್ವ ಇದೆ. ಯುಗಾದಿನಲ್ಲಿ ಅಭ್ಯಂಗ ಸ್ನಾನ ಮತ್ತು ಬೇವು ಬೆಲ್ಲ ಇದೆರಡಕ್ಕೂ ಕೂಡ ಬಹಳ ಮಹತ್ವ ಇದೆ. ಇನ್ನು ಅಭ್ಯಂಗ ಸ್ನಾನಕ್ಕೆ ನಾವು ಯಾವ ಎಣ್ಣೆಯನ್ನು, ತೈಲವನ್ನು ಬಳಸಬೇಕು ಅಂತ ಅನೇಕರು ಕೇಳ್ತಾರೆ. ನಿಮ್ಮ ಇಷ್ಟ ಬಂದಂತಹ ತೈಲವನ್ನು ನೀವು ಬಳಸಿ, ಏನು ತೊಂದರೆ ಇಲ್ಲ. ಆದರೂ ಕೂಡ ತುಂಬ ಶ್ರೇಷ್ಠವಾದಂಥದ್ದು ಎಳ್ಳೆಣ್ಣೆ ಅಥವಾ ಹಸಿ ಎಳ್ಳನ್ನೇ ನಾವು ನೀರನ್ನು ಹಾಕಿ ರುಬ್ಬಿ ಅದನ್ನು ಕೂಡ ತಲೆಗೆ ಹಚ್ಕೊಂಡು ಮೈಗೆ ಎಲ್ಲ ಹಚ್ಕೊಂಡು ಸ್ನಾನ ಮಾಡೋದು ಕೂಡ ಬಹಳನೇ ಶ್ರೇಷ್ಠ ಅಂತ ಹೇಳಲಾಗುತ್ತೆ. ನಿಮಗೆ ಯಾವುದು ಸಾಧ್ಯನೋ ಅದನ್ನು ನೀವು ಮಾಡ್ಕೊಳ್ಬಹುದು ಅಂತ ಹೇಳ್ತಾ, ಇನ್ನು ಈ ಬಾರಿಯದ ಸಂವತ್ಸರದ ಹೆಸರು ಪರಾಭವ ಅಂದರೆ ನಮಗೆಲ್ಲ ಗೊತ್ತು. ಪದಶಃ ಅರ್ಥ ಸೋಲು ಅಂತ ಅಲ್ವಾ. ಪರಾಭವ, ಪರಾಜಯ ಇವೆಲ್ಲ ಸೋಲು ಅನ್ನೋ ಅರ್ಥವನ್ನು ಕೊಡುತ್ತೆ. ಹೌದು, ಅದಾದರೂ ಸಹ ಇನ್ನೂ ಅನೇಕ ಅರ್ಥಗಳು ಇವೆ. ಏನಂದರೆ ರೂಪಾಂತರ, ಪರಿವರ್ತನೆ, ಹಳತನ್ನು ಬಿಟ್ಟು ಹೊಸ ಹಾದಿಗೆ ಸಾಗುವ ಒಂದು ಪ್ರಾರಂಭ ಅಂತ ಕೂಡ ನಾವು ಇದನ್ನು ಅರ್ಥ ಮಾಡ್ಕೊಳ್ಬಹುದು. ಒಟ್ಟಿನಲ್ಲಿ ಒಳ್ಳೆತನಗಿನ ನಮ್ಮ ಪಯಣವನ್ನು ಈ ಹೊಸ ಸಂವತ್ಸರಗಳು ಸೂಚನೆಯನ್ನು ನೀಡುತ್ತವೆ ಅಂತ ಹೇಳ್ತಾ, ಈ ಸಂವತ್ಸರದಲ್ಲಿ ಸಾಮಾಜಿಕವಾಗಿ, ಆರ್ಥಿಕ ಹಾಗೂ ಸಾಮಾಜಿಕ ಕ್ಷೇತ್ರಗಳಲ್ಲಿ ಈ ಪರಾಭವ ನಾಮ ಸಂವತ್ಸರ ಅಂತಕ್ಕಂಥದ್ದು ಒಂದು ಹೊಸ ಸಂಚಲನವನ್ನೇ ಮೂಡಿಸುತ್ತೆ ಅಂತ ಕೂಡ ನಾವು ಹೇಳಬಹುದು. ಇನ್ನು ಅಮಾವಾಸ್ಯೆಯ ದಿನ ನಾವು ಮೊದಲಿಗೆ ಪಿತೃಗಳನ್ನು ಸ್ಮರಣೆ ಮಾಡಿ ಮರುದಿನ ನಾವು ಯುಗಾದಿಯನ್ನು ಆಚರಿಸ್ತೀವಿ ಅಲ್ವಾ. ಅಭ್ಯಂಗ ಸ್ನಾನದ ನಂತರ ನಾವೇನು ಮಾಡಬೇಕು, ಪೂಜೆಯನ್ನು ಮಾಡಿ ಬೇವು ಬೆಲ್ಲದ ಸೇವನೆಯನ್ನು ನಾವು ಮಾಡಬೇಕು. ನಂತರ ಪಂಚಾಂಗ ಶ್ರವಣವನ್ನು ಮಾಡಿ ಹಿರಿಯರಿಂದ ಆಶೀರ್ವಾದ ಪಡಿತಕ್ಕಂತಹ ಕ್ರಮ ಇದ್ದೇ ಇದೆ ನಮಗೆ ಅಲ್ವಾ. ಮತ್ತು ಏನಂದರೆ ಈ ಒಂದು ಯುಗಾದಿ ಎಂದು ನಾವು ಅನ್ನದಾನಕ್ಕೆ ಬಹಳ ಮಹತ್ವವನ್ನು ಕೊಡ್ತೀವಿ. ಅನ್ನದಾನವನ್ನು ಯಾರು ಬೇಕಾದರೂ ಮಾಡಬಹುದು. ಯಾರಿಗೆ ಹಸಿವಿದೆ ಅಲ್ವಾ, ಯಾರಿಗೆ ಅಗತ್ಯ ಇದೆ, ನಾವು ಅನ್ನ ಮಾಡಿಯೇ ಕೊಡಬೇಕು ಅಂತ ಇಲ್ಲ. ನೀವು ಬೇಕಾದಂಥ ಧಾನ್ಯಗಳನ್ನು ಕೂಡ ಕೊಟ್ಟರೆ ಅವರೇ ಅಡುಗೆ ಮಾಡ್ಕೊಳ್ಳೋದಾದರೆ ಹಾಗೂ ಕೂಡ ಮಾಡಬಹುದು. ಇದರಿಂದ ಕೂಡ ಬಹಳನೇ ಒಳ್ಳೆಯದಾಗತ್ತೆ ಅಂತ ಹೇಳ್ಬೋದು. ಇವಾಗ ನಾವು ಪರಾಭವ ನಾಮ ಸಂವತ್ಸರದ ಪಂಚಾಂಗದಲ್ಲಿ ಏನೇನೆಲ್ಲ ಹೇಳಲಾಗಿದೆ ಪರಾಭವ ನಾಮ ಸಂವತ್ಸರದ ಕುರಿತು ಅನ್ನೋದನ್ನು ನೋಡೋಣ ಬನ್ನಿ. ಇವಾಗ ನೋಡಿ, ಪರಾಭವ ನಾಮ ಸಂವತ್ಸರದ ಬಗ್ಗೆ ಏನನ್ನು ಹೇಳಲಾಗಿದೆ ಅಂತ ಹೇಳಿದ್ರೆ, ಈ ಶ್ಲೋಕ ಏನು ಹೇಳುತ್ತೆ ನೋಡೋಣ. ಪರಾಭವಾಬ್ಧಿ ರಾಜಾನಃ ಪ್ರಾಪ್ನುವಂತಿ ಪರಾಭವಂ ಆಮಯ ಕ್ಷುದ್ರಧಾನ್ಯಾನಿ ಪ್ರಭೂತಾನಿ ಸೂರುಷ್ಟಯ ಅಂತ ಹೇಳ್ತಾ ಇದ್ದಾರೆ. ಏನು ಹಾಗಾದರೆ ಇದರ ಅರ್ಥ ಅಂತ ಹೇಳಿದ್ರೆ, ಪರಾಭವ ಸಂವತ್ಸರದಲ್ಲಿ ರಾಜರುಗಳು ಪರಾಭವವನ್ನು ಹೊಂದುತ್ತಾರೆ.
ಅಷ್ಟೇ ಅಲ್ಲ, ನವಣೆ ಮೊದಲಾದ ಒಂದು ರೀತಿ ಈಗ ನಾವು ಏನು ಕರಿತಾ ಇದ್ದೀವಿ ಸಿರಿಧಾನ್ಯಗಳು ಅಂತ ಏನು ಹೇಳ್ತಾ ಇದ್ದೀವಿ, ಅಂತಹ ಧಾನ್ಯಗಳು ತುಂಬ ಚೆನ್ನಾಗಿ ಫಲಿಸುತ್ತೆ, ಇಳುವರಿ ಜಾಸ್ತಿ ಆಗುತ್ತೆ. ಅಂತಹ ಒಂದು ಧಾನ್ಯಗಳ ಇಳುವರಿ ಜಾಸ್ತಿ ಆಗುತ್ತೆ ಮತ್ತು ಒಳ್ಳೆಯ ಮಳೆ ಕೂಡ ಆಗುತ್ತೆ ಅಂತ ಹೇಳಲಾಗುತ್ತೆ. ಇದ್ರ ಜೊತೆಗೆ ಇನ್ನೊಂದು ಏನಪ್ಪ ಅಂದರೆ ರೋಗ ಬಾಧೆ ಅಂತಕ್ಕಂಥದ್ದು ಕೂಡ ಉಂಟು ಈ ಒಂದು ಪರಾಭವ ನಾಮ ಸಂವತ್ಸರದಲ್ಲಿ ಅಂತ ಹೇಳಲಾಗತ್ತೆ. ಆಯಿತಾ? ಇನ್ನು ಹಾಗಾದರೆ ಈ ಒಂದು ಸಂವತ್ಸರದಲ್ಲಿ ಯಾರು ರಾಜರು, ಯಾರು ಮಂತ್ರಿ, ಇದನ್ನೆಲ್ಲ ನಾವು ನೋಡೋದಾದರೆ ನೋಡಿ, ಗುರುಗ್ರಹರು ರಾಜ, ಕುಜಗ್ರಹರು ಮಂತ್ರಿ, ಆಮೇಲೆ ಚಂದ್ರ ಸೇನಾಧಿಪತಿ ಆಗಿರ್ತಾರೆ. ಹಾಗೆಯೇ ಶುಕ್ರಗ್ರಹರು ಸಸ್ಯಾಧಿಪತಿ ಆಗಿದ್ದರೆ ಬುಧಗ್ರಹರು ಧಾನ್ಯಾಧಿಪತಿ ಆಗ್ತಾರೆ. ಹಾಗೆಯೇ ಚಂದ್ರ ಅರ್ಘಾಧಿಪತಿ ಆಗ್ತಾರೆ. ಇನ್ನು ಚಂದ್ರನೇ ಮೇಘಾಧಿಪತಿನೂ ಆಗ್ತಾರೆ. ಆಮೇಲೆ ರವಿ ರಸಾಧಿಪತಿ ಆದರೆ ನೀರಸಾಧಿಪ ಗುರುನೇ ಆಗ್ತಾರೆ. ಹಾಗೆಯೇ ಇನ್ನು ಪಶುನಾಯಕ ಅಂತ ತಗೊಂಡಾಗ ಕೃಷ್ಣನನ್ನು ಪಶುನಾಯಕ ಅಂತ ಹೇಳಲಾಗಿದೆ. ಹಾಗಾದರೆ ಗುರು ಈ ಒಂದು ಸಂವತ್ಸರದ ರಾಜ ಅಂತ ನಾವು ಹೇಳ್ತೀವಿ. ನೋಡಿ, ಯಾರು ರಾಜರು ಅಂತ ನಾವು ತಿಳ್ಕೊಳ್ಳೋದು ಹೇಗೆ ಅಂತ ನಿಮ್ಗೊಂದು ಸಣ್ಣದಾಗಿ ಹೇಳ್ಬಿಡ್ತೀನಿ. ಹಿಂಟು ಏನಂದರೆ, ಯಾವ ದಿನ ಯುಗಾದಿ ಬರುತ್ತೋ ಅವತ್ತು ಯಾವ ವಾರ ಇರುತ್ತೋ ಅವರೇ ರಾಜರಾಗಿರ್ತಾರೆ. ನೋಡಿ, ಈ ಸಲ ಗುರುವಾರ ಬಂದಿದೆ ಅಲ್ವಾ, ಹೀಗಾಗಿ ಈ ಸಂವತ್ಸರಕ್ಕೆ ಗುರುಗ್ರಹರೇ ರಾಜ. ಅರ್ಥ ಆಯ್ತಾ? ಈಗ ತಿಳ್ಕೊಂಡ್ಬಿಡಿ, ನಿಮಗೆ ಗೊತ್ತಾಗೋಯ್ತು ಇವಾಗ. ಪ್ರತಿ ವರ್ಷವೂ ಅಷ್ಟೇ, ಯಾವ ವಾರ ಯುಗಾದಿ ಬರುತ್ತೋ ಆಯಾ ಸಂಬಂಧಪಟ್ಟಂತಹ ಗ್ರಹಗಳೇ ರಾಜನಾಗಿರ್ತಾರೆ. ಅರ್ಥ ಆಯ್ತಾ? ಇನ್ನು ಗುರು ರಾಜತ್ವ ಫಲಂ ಏನಿದೆ ಅಂತ ನೋಡೋಣ. ಗುರು ರಾಜತ್ವ ಫಲಂ ಏನಿದೆ ಅಂತಂದರೆ ಶ್ಲೋಕ ಹೀಗೆ ಹೇಳುತ್ತೆ: ದ್ವಿಜಾತಯ ಕರ್ಮರತ ಸ್ವಧರ್ಮ ಸನ್ಮಾರ್ಗಗ ನೀತಿವಿದೋ ನರೇಂದ್ರಾಃ ಸುಭಿಕ್ಷಮಾರೋಗ್ಯ ಸುಖೇ ಪ್ರಜಾನಾಂ ಸೂರಿಷ್ಟಿರಬ್ಧಾಧಿಪತೌ ಋಸುರೇಜ್ಯೆ. ಅಂದರೆ ಗುರು ರಾಜನಾಗಿರೋದ್ರಿಂದ ಈ ದ್ವಿಜರು ಅಂದರೆ ಯಾರೆಲ್ಲ ಒಂದು ಏನು ಹೇಳ್ತಾರೆ ನಾವು ಮಂತ್ರವೇತ್ತರು ಅಥವಾ ಬ್ರಾಹ್ಮಣರು, ಇವರೆಲ್ಲರೂ ಕೂಡ ಏನು ಮಾಡ್ತಾರೆ, ಸತ್ಕಾರ್ಯಗಳನ್ನು ಮಾಡತಕ್ಕವರಾಗಿರ್ತಾರೆ. ಅಂದರೆ ತಮ್ಮ ತಮ್ಮ ಕುಲಧರ್ಮಗಳನ್ನು ಅನುಷ್ಠಾನ ಮಾಡೋರಾಗ್ತಾರೆ. ಹಾಗೆಯೇ ಸನ್ನಡತೆಯುಳ್ಳವರಾಗಿರ್ತಾರೆ. ಮತ್ತು ರಾಜರುಗಳು ನ್ಯಾಯದಿಂದ ರಾಜ್ಯ ಪರಿಪಾಲನೆಯನ್ನು ಮಾಡೋರಾಗ್ತಾರೆ. ಪ್ರಜೆಗಳು ಕೂಡ ಆರೋಗ್ಯದಿಂದ ಇರ್ತಾರೆ. ಮತ್ತು ಒಳ್ಳೆಯ ಮಳೆಯಾಗಿ ಧಾನ್ಯಗಳು ಹೇರಳವಾಗಿ ಬೆಳೆಯಲ್ಪಡುತ್ತೆ ಅಂತ ಇದೆ. ಇವನು ಗುರು ರಾಜನಾಗಿರೋದ್ರಿಂದ ಇಷ್ಟೆಲ್ಲ ಇದೆ. ಹಾಗಾದರೆ ನಾವು ಮುಂಚೆ ಕೇಳಿದ್ವಿ ಏನು ಆರೋಗ್ಯದಲ್ಲೂ ಕೂಡ ಸ್ವಲ್ಪ ಏರುಪೇರಿದೆ ಅಂತ, ಅದೆಲ್ಲ ಯಾಕೆ ಅಂತ ನಾವು ನೋಡ್ತಾ ಹೋಗೋಣ ಮುಂದಕ್ಕೆ ಅಲ್ವಾ. ಈಗ ನೋಡಿ, ಇಲ್ಲಿ ಬಂತಿವಾಗ ಕುಜಸ್ಯ ಮಂತ್ರಿತ್ವ ಫಲಂ ಏನು ಹೇಳ್ತಾ ಇದ್ದಾರೆ, ಶ್ಲೋಕ ಏನು ಹೇಳುತ್ತೆ: ದಹನ ಪ್ರಹರಣ ಶಂಬರ ಮರುದಾಮಯ ಭೀತಿರತುಲಾತ್ ಸ್ಯಾತ್ ಕ್ಷಿತಿತನಯೇ ಸತಿ ಮಂತ್ರಿಣಿ ಶೋಷಂ ಸಮುಪೈತಿ ಸರ್ವಸ್ಸ ಸಸ್ಯ ಜಯ. ನೋಡಿ, ಇಲ್ಲಿ ಬಂತು, ಕುಜನು ಮಂತ್ರಿಯಾಗಿರೋದ್ರಿಂದ ಏನಾಗುತ್ತೆ ಅಂದರೆ ಪೈರು ಪಚ್ಚೆಗಳು ಒಣಗಿ ಹೋಗಿ ಅಗ್ನಿಭಯ ಉಂಟಾಗುತ್ತೆ. ಹಾಗೆಯೇ ಜಲೋಪದ್ರವ ಉಂಟಾಗುತ್ತೆ, ಸುಂಟರ ಗಾಳಿ ಬೀಸುತ್ತೆ ಜೋರಾಗಿ, ಇದರಿಂದ ರೋಗಪೀಡೆ ಕೂಡ ಉಂಟಾಗುತ್ತೆ. ಜೊತೆಗೆ ಏನಾಗುತ್ತೆ, ರೋಗಪೀಡೆ ಉಂಟಾಗುತ್ತೆ ಅಂತ ಹೇಳ್ತಾ ಇದ್ದಾರೆ. ಇನ್ನು ಚಂದ್ರಸ್ಯ ಸೇನಾಧಿಪತ್ವ ಫಲಂ, ಚಂದ್ರ ಸೇನಾಧಿಪತಿ ಆಗಿರೋದ್ರಿಂದ ಏನೆಲ್ಲ ನಮಗೆ ಫಲಗಳು ಸಿಗ್ಬೋದು ಅಂತ ನೋಡೋದಾದರೆ, ವರ್ಷಂತಿ ಮೇಘಾಶ್ಚ ಜಲಂ ಧರಿತ್ರ್ಯಾಂ ಧಾನ್ಯಾರ್ಘ ವೃದ್ಧಿಂ ಸುಖೀನೋ ಜನಾಶ್ಚ ಗಾವೋ ಬಹುಕ್ಷೀರ ದುಘಾ ಭವಂತಿ ಸೇನಾಧಿಪತ್ಯೆ ಮೃಗಲಾಂಛನಸ್ಯ. ನೋಡಿ, ಚಂದ್ರನು ಸೇನಾಧಿಪತಿಯಾಗಿರೋದ್ರಿಂದ ಏನಾಗುತ್ತೆ, ಮೋಡಗಳು ಚೆನ್ನಾಗಿ ವರ್ಷಿಸುತ್ತವೆ, ಚೆನ್ನಾಗಿ ಮಳೆ ಸುರಿಯುತ್ತೆ, ಧಾನ್ಯಗಳಿಗೆ ಬೆಲೆ ಕಡಿಮೆ ಆಗುತ್ತೆ, ಜನರು ಸುಖಿಗಳಾಗಿರ್ತಾರೆ, ಗೋವುಗಳು ಹೆಚ್ಚಾಗಿ ಹಾಲನ್ನು ಕೊಡುತ್ತವೆ ಅಂತ ಬರ್ತಾ ಇದೆ. ಇನ್ನು ಶುಕ್ರಸ್ಯ ಸಸ್ಯಾಧಿಪತ್ವ ಫಲ, ಶುಕ್ರನು ಸಸ್ಯಾಧಿಪ ಆಗಿರೋದ್ರಿಂದ ಏನು ಫಲ ಅಂತ ನೋಡೋದಾದರೆ, ಜಲಧಾನ್ಯಾನಿ ಸರ್ವಾಣಿ ಸ್ಥಳಧಾನ್ಯಾನಿ ಯಾನಿ ಚ ಪಾಂಡುಭೂಮಿಸ್ತು ಫಲಿತ ಶುಕ್ರೇ ಸಸ್ಯಾಧಿಪೇ ಸತಿ ಅಂತಿದೆ. ಅಂದರೆ ಶುಕ್ರನು ಸಸ್ಯಾಧಿಪತಿ ಆಗಿರೋದ್ರಿಂದ ಕುಷ್ಕಿ, ಟರಿ ಮತ್ತು ಬಾಗಾಯಿತು ಫಸಲುಗಳು ಚೆನ್ನಾಗಾಗುತ್ತವೆ. ಇನ್ನು ಬೂದು ಮಣ್ಣಿನ ಭೂಮಿಯಲ್ಲಿ ವಿಶೇಷವಾಗಿ ಫಸಲು ಬರುತ್ತೆ ಅಂತ ಹೇಳ್ತಾ ಇದ್ದಾರೆ. ಇನ್ನು ಬುಧಸ್ಯ ಧಾನ್ಯಾಧಿಪತ್ವ ಫಲಂ ಮಧ್ಯವೃಷ್ಟಿರ್ಮಂದ ಸಸ್ಯಂ ಮೇಘವಾತೇನ ಪೀಡಿತಾಃ ತ್ರಾಸಸ್ಸ
ಸರ್ವನರಾಣಾಂಚ ಬುಧೇ ಧಾನ್ಯಾಧಿಪೇ ಸತಿ. ಬುಧನು ಧಾನ್ಯಾಧಿಪತಿಯಾಗಿರೋದ್ರಿಂದ ಮಳೆ ಬೆಳೆಗಳು ಸ್ವಲ್ಪ ಕಡಿಮೆಯಾಗಿ ಗಾಳಿ ಬಡಿತ ಹೆಚ್ಚಾಗಿ ಜನರ ಮನಸ್ಸಿನಲ್ಲಿ ಕ್ಷಾಮದ ಭೀತಿ ಉಂಟಾಗಿಬಿಡತ್ತೆ ಅಂತ ಹೇಳ್ತಾ ಇದ್ದಾರೆ. ನೋಡಿ, ಇದೆಲ್ಲ ನೋಡಿದಾಗ ನಮ್ಗೆ ಏನು ತಿಳ್ಕೊಳ್ಬೋದು ಅಂದರೆ, ಒಂದು ಕಡೆ ಅದು, ಒಂದು ಕಡೆ ಇದು, ಅಂದರೆ ಮಿಶ್ರ ಫಲ ಅಂತ ನಮಗೆ ತಿಳ್ಕೊಳ್ಬೋದು ಅಲ್ವಾ. ಮತ್ತು ಚಂದ್ರಸ್ಯ ಅರ್ಘಾಧಿಪತ್ವ ಫಲಂ ಏನು ಹೇಳುತ್ತೆ? ಸುವೃಷ್ಟಿ ಸರ್ವಸಸ್ಯಾನಾಂ ಅಭಿವೃದ್ಧಿಶ್ಚ ಜಾಯತೆ, ಮಹತಿ ಚಾರ್ಘ ವೃದ್ಧಿ ಸ್ಯಾತ್ ಚಂದ್ರೇ ಚಾರ್ಘ ಅಧಿಪತೆ ಸತಿ. ಚಂದ್ರನು ಅರ್ಘಾಧಿಪತಿಯಾಗಿರೋದ್ರಿಂದ ಸುವೃಷ್ಟಿಯು ಸಸ್ಯವೃದ್ಧಿಯೂ ಉಂಟಾಗುತ್ತೆ, ಪದಾರ್ಥಗಳಿಗೆ ಬೆಲೆ ಕಡಿಮೆ ಆಗುತ್ತೆ. ಅಷ್ಟೇ ಅಲ್ಲ, ಇದೇ ಚಂದ್ರನೇ ಮೇಘಾಧಿಪತಿಯೂ ಆಗಿರೋದ್ರಿಂದ ಏನಾಗುತ್ತೆ, ದೇಶದಲ್ಲಿ ಸುವೃಷ್ಟಿ ಉಂಟಾಗಿ ಧಾನ್ಯಗಳು ಚೆನ್ನಾಗಿ ಫಲಿಸುತ್ತವೆ, ಗೋವುಗಳು ಹೆಚ್ಚಾಗಿ ಹಾಲನ್ನು ಕೊಡುತ್ತೆ. ಇನ್ನು ರವಿ ರಸಾಧಿಪತಿಯಾಗಿರೋದ್ರಿಂದ ಏನಾಗುತ್ತೆ ಅಂತ ಹೇಳೋದಾದರೆ, ರವಿ ರಸಾಧಿಪತಿಯಾಗಿರೋದ್ರಿಂದ ಚಂದನ ಕುಂಕುಮ ಗುಗ್ಗುಳ ತಿಲ ತೈಲೇರಂಡ ಮುಖ್ಯಾನಿ ಪ್ರಚುರಾಶ್ಚರ ಸಾಹ್ಯ ತುಲಂ ರಸನಾಥೆ ಭಾಸ್ಕರೇ ಸತತಂ. ರವಿಯು ರಸಾಧಿಪತಿಯಾಗಿರೋದ್ರಿಂದ ಶ್ರೀಗಂಧ, ಕುಂಕುಮ, ಗುಗ್ಗುಳ ಮತ್ತು ಎಣ್ಣೆ, ಎಳ್ಳು, ಹರಳು ಮೊದಲಾದ ರಸವಸ್ತುಗಳು ವಿಶೇಷವಾಗಿ ದೊರಕುತ್ತೆ. ಹೀಗಾಗಿ ಅವುಗಳ ಒಂದು ಬೆಲೆ ಕೂಡ ಕಡಿಮೆ ಆಗುತ್ತೆ ಅಂತ. ಇನ್ನು ಗುರುನೇ ನೀರಸಾಧಿಪತಿ, ರಾಜನೇ ನೀರಸಾಧಿಪತಿಯಾಗಿರೋದ್ರಿಂದ ಏನಾಗುತ್ತೆ ಅಂದರೆ, ಹಳದಿ ಬಣ್ಣದ ಪದಾರ್ಥಗಳಿಗೆ ಮತ್ತು ವಸ್ತ್ರಗಳಿಗೂ ಕೂಡ ಬೆಲೆ ಕಡಿಮೆ ಆಗುತ್ತೆ. ಅಂದರೆ ರಸವಲ್ಲದ ಪದಾರ್ಥಗಳಿಗೂ ಕೂಡ ಬೆಲೆ ಕಡಿಮೆ ಆಗುತ್ತೆ ಅಂತ ಹೇಳ್ತಾ ಇದ್ದಾರೆ. ಇನ್ನು ಕೃಷ್ಣ ಪಶುನಾಯಕ ಆಗಿರೋದ್ರಿಂದ ಏನಾಗುತ್ತೆ ಅಂತ ಹೇಳಿದ್ರೆ, ಪಶುಗಳಿಗೆ ವೃದ್ಧಿ ಸುಭಿಕ್ಷ ಉಂಟಾಗುತ್ತೆ, ಪಶುಗಳಿಗೆ ಹೇರಳವಾಗಿ ಮೇವು ಲಭಿಸುತ್ತೆ ಅಂತ ಹೇಳ್ತಾ ಇದ್ದಾರೆ. ಇಷ್ಟೆಲ್ಲ ಆದಾಗ ಇನ್ನು ಉಪನಾಯಕರನ್ನು ನಾವು ನೋಡೋಣ, ಆಯಿತಾ. ಯಾಕೆಂದರೆ ಒಬ್ಬ ನಾಯಕ ಅಂತಿದ್ಮೇಲೆ ಉಪನಾಯಕರು ಇರಲೇಬೇಕಲ್ವಾ, ಅಲ್ವಾ. ಅಧ್ಯಕ್ಷನಿಗೆ ಉಪಾಧ್ಯಕ್ಷ ಇದ್ದ ಹಾಗೆ ಇಲ್ಲಿ ಯಾರ್ಯಾರು ಉಪನಾಯಕರು ಯಾವುದಕ್ಕೆ ಅಂತ ನಾವು ನೋಡೋಣ. ರವಿ ಮಹಿಷಾಧಿಪ ಮತ್ತು ಮಾಂಗಲ್ಯಾಧಿಪರಾಗಿರ್ತಾರೆ. ಚಂದ್ರ ಯುದ್ಧಾಧಿಪ ಮತ್ತು ವ್ಯಾಪಾರಾಧಿಪ, ಧನಾಧಿಪ, ರತ್ನಾಧಿಪ, ತೃಣಾಧಿಪ ಮತ್ತು ಛಾಗಾಧಿಪರಾಗಿರ್ತಾರೆ. ಕುಜಗ್ರಹರು ಅಪರ ಸಸ್ಯಾಧಿಪ, ಆಜ್ಞಾಧಿಪ, ಸರ್ಪಾಧಿಪ, ಸ್ತ್ರೀಣಾಮಧಿಪ, ಗಜಾಧಿಪರು ಆಗಿರ್ತಾರೆ. ಬುಧ ಬಂದು ಏನಾಗ್ತಾರೆ, ಮೃಗಾಧಿಪತಿ ಆಗ್ತಾರೆ, ಮತ್ತು ವೃಷಭಾಧಿಪತಿ ಆಗ್ತಾರೆ, ಗವಾಮಧಿಪತಿ ಆಗ್ತಾರೆ. ಗುರು ಬಂದು ಛತ್ರಾಧಿಪ, ನರಾಧಿಪ, ಅಶ್ವಾಧಿಪರು ಆಗ್ತಾರೆ. ಇನ್ನು ಶುಕ್ರ ಬಂದು ಪೂರ್ವ ಸಸ್ಯಾಧಿಪ, ಅಗ್ರಧಾನ್ಯಾಧಿಪ, ಕೋಶಾಧಿಪತಿಯು ಕೂಡ ಆಗಿರ್ತಾರೆ. ಇನ್ನು ಶನಿ ಬಂದು ವಸ್ತ್ರಾಧಿಪರು ಮತ್ತು ವ್ಯವಹಾರಾಧಿಪರು ಆಗಿರ್ತಾರೆ ಅಂತ ಹೇಳ್ತಾ, ಈಗ ಯಾವ ಯಾವ ರಾಶಿಯವರಿಗೆ ಆಯವ್ಯಯ ಹೇಗಿದೆ ಅಂತ ಪಂಚಾಂಗದಲ್ಲಿ ಹೇಳಲಾಗಿದೆ. ಇದನ್ನು ನಾವು ನೋಡ್ಕೊಂಬಿಡೋಣ ಬನ್ನಿ. ಇದನ್ನು ನೋಡಿದಾಗ ನಾವು ಏನು ಮಾಡ್ಕೋಬೇಕು ಅಂದರೆ, ಯಾವುದೇ ರೀತಿಯಲ್ಲಿ ಅಯ್ಯೋ ಹೀಗ ಅಂತ ಅಂದ್ಕೊಳ್ಬಾರ್ದು. ಅದನ್ನು ನಾವು ಸರಿ ಮಾಡ್ಕೊಳ್ತಾ ಹೋಗಬೇಕು. ಯಾರಿಗೆ ಹೇಗಿದೆ ಅದನ್ನು ನೋಡಿಕೊಂಡು ಸರಿ ಮಾಡ್ಕೊಳ್ತಾ ಹೋಗಬೇಕಾಗತ್ತೆ, ಆಯಿತಾ. ನೋಡಿ, ಮೇಷ ಮತ್ತು ವೃಶ್ಚಿಕಕ್ಕೆ ಏನಾಗಿದೆ, ಆದಾಯ ಎಷ್ಟಿದೆ ಅಂದರೆ 11, ಮತ್ತು ವ್ಯಯ ಬಂದು 5, ಆರೋಗ್ಯ 0 ಇದೆ, ಅನಾರೋಗ್ಯ 4 ಇದೆ, ಹಾಗೆಯೇ ರಾಜಪೂಜೆ 4 ಇದೆ, ರಾಜಕೋಪ 2 ಇದೆ, ಸುಖ 6, ದುಃಖ 3 ಇದೆ. ನೋಡಿ, ಇಲ್ಲಿ ಏನು ಬಂತು, ಆರೋಗ್ಯವನ್ನು ಸರಿಪಡಿಸ್ಕೊಂಬಿಟ್ರೆ ಮೇಷ ಮತ್ತು ವೃಶ್ಚಿಕ ರಾಶಿಯವರು ಚೆನ್ನಾಗಿರಬಹುದು. ಯಾಕೆಂದರೆ ಇವರಿಗೆ ಆದಾಯ ಕೂಡ ಚೆನ್ನಾಗಿದೆ. ಹಾಗಾಗಿ ಆರೋಗ್ಯದ ಬಗ್ಗೆ ಸ್ವಲ್ಪ ಗಮನವನ್ನು ಕೊಡಬೇಕು ಅಂತ ನಮಗೆ ಇಲ್ಲಿ ಪಂಚಾಂಗ ನಮಗೆ ಎಚ್ಚರಿಕೆಯನ್ನು ಕೊಡ್ತಾ ಇದೆ ಅಲ್ವಾ. ಇನ್ನು ವೃಷಭ ಮತ್ತು ತುಲಾ ರಾಶಿಯವರಿಗೆ ಆದಾಯ ಎಷ್ಟಿದೆ ಅಂತ ನೋಡೋದಾದರೆ 5 ಇದೆ, ಮತ್ತು ವ್ಯಯ ಬಂತು 14 ಇದೆ, ಹಾಗೆಯೇ ಆರೋಗ್ಯ 4 ಇದೆ, ಮತ್ತು ಅನಾರೋಗ್ಯ 5 ಇದೆ, ಸುಖ 6, ದುಃಖ 3 ಇದೆ. ನೋಡಿ, ಇಲ್ಲಿ ಸುಖ ಚೆನ್ನಾಗಿದೆ, ಆದರೆ ಆದಾಯ ಅಂತಕ್ಕಂಥದ್ದು ಕಡಿಮೆ ಇದೆ, ವ್ಯಯ ಜಾಸ್ತಿ ಇದೆ. ಆದರೂ ಕೂಡ ನೋಡಿ, ಇವರು ವೃಷಭ ಮತ್ತು ತುಲಾ ರಾಶಿಯವರು ಸಂತೋಷವಾಗೇ ಇರ್ತಾರೆ ಅಂತ ಹೇಳಿದ್ರೆ ಏನು ಹೇಗೆ ಇದೆಲ್ಲ ಅಂತ ಕೇಳಿದ್ರೆ, ಅವರು ಏನು ಮಾಡ್ತಾರೆ, ಏನು ಮಾಡ್ಕೊಳ್ಬೇಕು ಅಂತ ಹೇಳಿದ್ರೆ, ಏನು ತಾವು ದುಡಿತಾರೆ ಅದರಲ್ಲಿ ಅವರು ಖರ್ಚನ್ನು ಎಷ್ಟು ಬೇಕೋ ಅಷ್ಟೇ ಮಾಡ್ತಾರೆ. ಅನಗತ್ಯವಾದ ಖರ್ಚುಗಳಿಗೆ ಕಡಿವಾಣವನ್ನು ಹಾಕ್ತಾರೆ ಅಲ್ವಾ. ಇದರಿಂದ ಏನಾಗುತ್ತೆ ಅಂದರೆ, ಅವರು ಖರ್ಚನ್ನು ಕಡಿಮೆ ಮಾಡ್ಕೊಳ್ಳೋದ್ರಿಂದ ಏನಿರುತ್ತೆ ಅದರಲ್ಲಿ ಅವರು ಹೆಚ್ಚು ಒಂದು ಸುಖವನ್ನು ಕಾಣ್ತಾರೆ. ಜೊತೆಗೆ
ಆದಾಯ ಕಡಿಮೆ ಇರೋದ್ರಿಂದ ಆದಾಯದ ಮೂಲವನ್ನು ಹೆಚ್ಚಿಸ್ಕೊಳ್ಳೋದಕ್ಕೆ ಅವರು ಪ್ರಯತ್ನವನ್ನು ಪಡ್ತಾರೆ ಮತ್ತು ಪಡಬೇಕು ಕೂಡ. ಹಾಗಾಗಿ ಅವ್ರಿಗೆ ಸುಖ ಅಂತಕ್ಕಂಥದ್ದು ಸಿಗುತ್ತೆ. ಮತ್ತು ಆರೋಗ್ಯದ ಕಡೆಗೆ ಕೂಡ ಗಮನವನ್ನು ಕೊಡಬೇಕಾಗತ್ತೆ ಅವರು ಕೂಡ. ಯಾರು? ವೃಷಭ ರಾಶಿಯವರು ಮತ್ತು ತುಲಾ ರಾಶಿಯವರು. ಇನ್ನು ಮಿಥುನ ಮತ್ತು ಕನ್ಯಾ ರಾಶಿಯವರಿಗೆ ಆದಾಯ ಅಂತಕ್ಕಂಥದ್ದು 8 ಇದ್ದರೆ ವ್ಯಯ 11 ಇದೆ. ಹಾಗೆಯೇ ಸುಖ 6, ದುಃಖ 3 ಇದೆ ಅಲ್ವಾ? ಪರವಾಗಿಲ್ಲ. ಸ್ವಲ್ಪ ಮಟ್ಟಿಗೆ ಆದಾಯ ಅಂತಕ್ಕಂಥದ್ದು ಕಡಿಮೆ ಇದ್ದರೂ ಪರವಾಗಿಲ್ಲ, ಬ್ಯಾಲೆನ್ಸ್ ಮಾಡ್ಕೊಳ್ಬೋದು, ಏನು ತೊಂದರೆ ಇಲ್ಲ ಅಲ್ವಾ? ಇನ್ನು ಕರ್ಕಾಟಕ ರಾಶಿಯವ್ರದ್ದು ತಗೊಂಡ್ರೆ ಆದಾಯ 8 ಇದೆ, ವ್ಯಯ 2 ಇದೆ, ಸುಖ 6, ದುಃಖ 3 ಇದೆ. ಪರವಾಗಿಲ್ಲ, ಚೆನ್ನಾಗಿದೆ. ಕರ್ಕಾಟಕ ರಾಶಿಯವರಿಗೆ ಚೆನ್ನಾಗಿದೆ. ಇನ್ನು ಸಿಂಹ ರಾಶಿಯವರಿಗೆ ಆದಾಯ ಮತ್ತು ವ್ಯಯ ಎರಡೂ ಕೂಡ ಸಮನಾಗಿದೆ, 5 ಇದೆ. ಇನ್ನು ಸುಖ 6 ಇದೆ, ದುಃಖ 3 ಇದೆ. ಅಲ್ಲಿಗೆ ಏನಾಯಿತು, ಬಂದಿದ್ರಲ್ಲಿ ಏನು ಬಂತು ಅದರಲ್ಲಿ ಎಲ್ಲ ಬ್ಯಾಲೆನ್ಸ್ ಮಾಡಿಕೊಂಡು ಸುಖವಾಗಿರೋದನ್ನು ಸುಖವಾಗಿರೋದಕ್ಕೆ ಇಚ್ಛೆ ಪಡ್ತಾರೆ. ಯಾರು? ಸಿಂಹರಾಶಿಯವರು ಅಂತ ಹೇಳ್ಬೋದು. ಇನ್ನು ಧನುಸ್ಸು ಮತ್ತು ಮೀನ ರಾಶಿಯವರಿಗೆ ಆದಾಯ ಅಂತಕ್ಕಂಥದ್ದು 14 ಇದ್ದರೆ ವ್ಯಯ ಅಂತಕ್ಕಂಥದ್ದು 11 ಇದೆ, ಸುಖ 6, ದುಃಖ 3 ಇದೆ. ಹಾಗೆಯೇ ಆರೋಗ್ಯ 5, ಅನಾರೋಗ್ಯ 2. ಪರವಾಗಿಲ್ಲ, ಧನುಸ್ಸು ಮತ್ತು ಮೀನ ರಾಶಿಯವರಿಗೆ ಪರವಾಗಿಲ್ಲ. ಆರೋಗ್ಯದ ಬಗ್ಗೆ ಗಮನವನ್ನು ಕೊಟ್ಕೊಂಡ್ಬಿಟ್ರೆ ಇನ್ನೆಲ್ಲ ಚೆನ್ನಾಗಿದೆ ಧನುಸ್ಸು ಮತ್ತು ಮೀನ ರಾಶಿಯವರಿಗೆ. ಇನ್ನು ಮಕರ ಮತ್ತು ಕುಂಭ ರಾಶಿಯವರಿಗೆ ನೋಡೋದಾದರೆ ಆದಾಯ 2, ವ್ಯಯ 8 ಮತ್ತು ಆರೋಗ್ಯ 6, ಅನಾರೋಗ್ಯ 4, ಸುಖ 6, ದುಃಖ 3 ಇದೆ. ಹೀಗಾಗಿ ಆದಾಯವನ್ನು ಹೆಚ್ಚಿಸ್ಕೊಳ್ಳೋದಕ್ಕೆ ಪ್ರಯತ್ನವನ್ನು ಪಡಬೇಕಾಗತ್ತೆ, ಖರ್ಚನ್ನು ಕಡಿಮೆ ಮಾಡಬೇಕಾಗಿ ಬರುತ್ತೆ ಮಕರ ಮತ್ತು ಕುಂಭ ರಾಶಿಯವರು ಅಂತ ಹೇಳ್ತಾ, ಇನ್ನು ನಾವು ದ್ವಾದಶ ರಾಶಿಗಳ ಈ ಒಂದು ಸಂವತ್ಸರದ ಗೋಚಾರ ಫಲ ಹೇಗಿದೆ, ಯುಗಾದಿ ಫಲ ಹೇಗಿದೆ ಅನ್ನೋದನ್ನು ನಾವು ಮುಂದಿನ ವಿಡಿಯೋದಲ್ಲಿ ನೋಡೋಣ ಅಂತ ಹೇಳ್ತಾ, ಎಲ್ಲರಿಗೂ ಒಳ್ಳೆಯದಾಗಲಿ, ಈ ಸಂವತ್ಸರವು ಎಲ್ಲರಿಗೂ ಕೂಡ ಒಳ್ಳೆತನ ಮಾಡಲಿ ಅಂತ ನಾನು ಹೇಳ್ತೀನಿ. ಶ್ರೀಕೃಷ್ಣಾರ್ಪಣಮಸ್ತು.